ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ಈ ಬೇಡಿ ನರಸಿಂಹನ ಅರೆಸ್ಟ್ ಮಾಡಕ್ಕಲ್ವಾ ತಂದಿದ್ದು? ಜಯರಾಮ, ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ. ಡ್ಯಾಡ್, ಸಾರಿ ಮಗಳೇ. ಕಾಲಾಯ ತಸ್ಮೈ ನಮಃ. ನರಸಿಂಹನ ಅರೆಸ್ಟ್ ಮಾಡು ಅಂತ ಫೋನ್ ಮಾಡಿ ಹೇಳಿದ್ರೆ ನನ್ನನ್ನು ಅರೆಸ್ಟ್ ಮಾಡಿದ್ರಲ್ಲ. ದಿಸ್ ಇಸ್ ನಾಟ್ ಫೇರ್. ಕಾನೂನು ಅಂದ್ಮೇಲೆ ಎಲ್ರಿಗೂ ಒಂದೇ ಮೇಡಮ್. ನೀವ್ ಯಾರು ಈ ಕಾನೂನು ಬಗ್ಗೆ ಮಾತಾಡಕ್ಕೆ? ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ಅವರು. ಮಾಡೋದೆಲ್ಲ ಮಾಡಿ ಈಗ ಯಾಕೋ ಇಲ್ಲಿ ಬಂದ? ಹೋಗ್ಲಿ ಬಿಡಿ ಸರ್, ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾರೆ. ಹೌದಾ? ಅರೆಸ್ಟ್ ಮಾಡೋದು ಬೇಡವಾ ಹಾಗಿದ್ರೆ? ಬೇಡ ಬಿಡಿ ಸರ್, ನಾನೇನು ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ. ನಿಮ್ಮ ಮಗಳೇನೋ ತಪ್ಪು ಮಾಡಿದ್ರು ಅಂತ ನಾನು ಹಾಗೆ ಮಾಡಿದ್ರೆ ನನಗೂ ಅವ್ರಿಗೂ ವ್ಯತ್ಯಾಸ ಎಲ್ಲಿರುತ್ತೆ? ಹೌದಾ? ಬೇಡ ಡ್ಯಾಡ್. ಯಾಕೆ ಮಗಳೇ? ನೋ ಡ್ಯಾಡ್, ಇವ್ನು ಬೇಕು ಅಂತ ನನಗ್ ಅವಮಾನ ಮಾಡಿದಾನೆ. ಇವಾಗ ಒಳ್ಳೆಯವನಾಗೋದಕ್ಕೆ ಡ್ರಾಮಾ ಮಾಡ್ತಿದ್ದಾನೆ. ನನಗ್ ಯಾರ ಕರುಣೇನೂ ಬೇಕಾಗಿಲ್ಲ. ನೀವ್ ಅರೆಸ್ಟ್ ಮಾಡಿದ ತಾನೆ ನನ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ. ತಲೆ ಕೆಟ್ಟಿದೆ ನಿಂಗೆ, ಸುಮ್ಮನಿರು. ಬದುಕ್ತು ಬಡಜೀವ ಅಂದಂಗಾಯ್ತು ಅಲ್ವೇಂದ್ರ? ಔಟ್ ಆಗಬೇಕಾಗಿದ್ದ ಬ್ಯಾಟ್ಸ್ಮನ್ಗೆ ಫ್ರೀಟ್ ಸಿಕ್ದಂಗಾಯ್ತು. ಅದ್ ಫ್ರೀಟ್ ಎಲ್ಲ ಕಣೋ, ಜೀವದಾನ. ನರಸಿಂಹ, ನನ್ನ ಮಗಳನ್ನ ಅರೆಸ್ಟ್ ಮಾಡಬೇಡಿ ಅಂತ ಅಲ್ಲೇ ಎಲ್ರ ಮುಂದೆ ಹೇಳ್ಬೋದಾಗಿತ್ತಲ್ಲ. ಹಾಗೆ ಹೇಳಿದ್ರೆ ನೀವು ನಿಮ್ಮ ಮಗಳಿಗೆ ಕೋಳಾಕಿ ಇಲ್ಲಿವರೆಗೂ ಕರ್ಕೊಂಬರ್ತಿರ್ಲಿಲ್ಲ ಸರ್. ಹಾಗೆ ಕರ್ಕೊಂಬರ್ದೇ ಇದ್ದಿದ್ರೆ ಒಬ್ಬರಿಗೆ ಅವಮಾನ ಆದಾಗ ನೋವು ಎಷ್ಟಾಗತ್ತೆ ಅನ್ನೋದು ನಿಮ್ಮ ಮಗಳಿಗೆ ಗೊತ್ತಾಗ್ತಿರ್ಲಿಲ್ಲ ಸರ್. ಮತ್ತೆ ಕೆಣಕ್ತಾ ಇದ್ಯಾ? ಬೇಡ ನರಸಿಂಹ, ಇದ್ರ ಪರಿಣಾಮನ ನೀನೇ ಫೇಸ್ ಮಾಡ್ಬೇಕಾಗುತ್ತೆ. ಬಚಾವಾಗ್ಲಿ ಅಂತ ಭಿಕ್ಷೆ ಕೊಡ್ತಾ ಇದೀನಿ, ಸುಮ್ಮನೆ ಹೋಗು. ಸುಮ್ಮನಿರು, ಇದು ಮಾತಾಡೋ ಜಾಗ ಅಲ್ಲ. ಜಯರಾಮ ತಗೊಳ್ಳಿ, ನಾನು ಇವಳ ಮನೆಗೆ ಬಿಟ್ಟು ಡೈರೆಕ್ಟ್ ಸ್ಟೇಷನ್ ಬರ್ತೀನಿ. ನೀವಿಬ್ರು ಆಟ ಮಾಡ್ಕೊಂಬನ್ನಿ. ನಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.